ಹಾಯ್ ಫ್ರೆಂಡ್ಸ್, ಇದು ನನ್ನ ಡೇ 13 ವ್ಲಾಗ್. ಇದು ಬರ್ರಿ ವ್ಲಾಗಲ್ಲಿ ಏನಿದೆ ನೋಡೋಣ. ಹಂಗೆ ಗಾಡಿ ಮಧ್ಯಾಹ್ನ ಲೋಡ್ ಆಯಿತು. ಇವ್ರು ಬಿಲ್ ಕೊಡೋ ಅಷ್ಟಿಗೆ ಆಯಿತು. ಟೈಮು ಒಂದು 7-8 ಗಂಟೆ ಆಯಿತು ಬಿಲ್ ಕೊಡೋ ಅಷ್ಟಿಗೆ. ಅದು ಏನಕ್ಕೆ ಬಿಲ್ಲಿಗೆ ಮಾತ್ರ ಲೇಟ್ ಮಾಡ್ತಾರ ಗೊತ್ತಾಗಲ್ಲಪ್ಪ. ಸುಮ್ಮನೆ ಇದಕ್ಕಂತ ಒಂದು ನೈಟ್ ಫುಲ್ಲು ಅಲ್ಲೇ ವೆಯ್ಟ್ ಮಾಡಿ ಮತ್ತೆ ಬೆಳಿಗ್ಗೆಲ್ಲ ವೆಯ್ಟ್ ಮಾಡಿ ಮತ್ತೆ ನೈಟ್ ಕೊಟ್ಟಿದ್ದಾರೆ ಬಿಲ್ಲು. ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ, ಸ್ವಲ್ಪ ಜಲ್ದಿ ಬಿಟ್ಟರೆ ನಮಗೂ ಸ್ವಲ್ಪ ಜಲ್ದಿ ಹೋಗೋಕ್ಕೆ. ಏನೂ ಮಾಡೋಕ್ಕಾಗಲ್ಲ, ಲೋಡ್ಗೆಲ್ಲ ಸ್ವಲ್ಪ ಡಿಮಾಂಡ್ ಕಮ್ಮಿ ಇದೆ ಇವಾಗ, ಏನೂ ಮಾಡೋಕ್ಕಾಗಲ್ಲ. ಬರ್ರಿ ಹಂಗೆ ಹೋಗೋಣ, ಮುಂದೆ ಸಿಗ್ತೀನಿ. ಊಟ ಸೀದಾ ರೊಟ್ಟಿ ಇಸ್ಕೊಂಬಂದ್ಬಿಟ್ಟಿದ್ದೆ. ನೀನು ಊಟ ಮಾಡ್ಕೊಂಡು ಹೋಗ್ಬೇಕು. ಟೈಮ್ 11 ಗಂಟೆ, ಊಟ ಮಾಡೋ ಟೈಮ್ ಇವಾಗ. ರೊಟ್ಟಿನೂ ಮತ್ತು ಬುರ್ಜಿ. ಸೀದಾ ಬಂದು ಟೈರ್ ಹೊಡಿತಾ ಇರಬೇಕು. ಅವಾಗ ಚೆಕ್ ಮಾಡಿದ್ರೇ ಕರೆಕ್ಟಾಗಿರೋದು. ಟೈರು ಅಲ್ಲೈತೆ, ಉಪ್ಪಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಇದು ನೋಡೋಣ ಆಮೇಲೆ ಏನಾದ ಹೇಗೆ. ಸೀದಾ ಇವಾಗ ಗುತ್ತಿ ಹತ್ರ ಇದ್ದೀನಿ. ಗುತ್ತಿ ಟೋಲು ಲೇಟಾಗಿ ಟೀ ಕುಡ್ಕೊಂಡು ಹೋಗೋಣ ಅಂತ. ಟೈಮ್ ನೋಡಿದ್ರೆ 4 ಗಂಟೆ ಇವಾಗ. ಇನ್ನೇನು 4 ಗಂಟೆ ಅಂದರೆ 5:15 ಅನಂತಪುರಮ್ಮು, 7 ಗಂಟೆ ಬಾಗೇಪಲ್ಲಿ, ಇವೆಲ್ಲ 8 ಗಂಟೆ ಬಾಗೇಪಲ್ಲಿ. ಕರೆಕ್ಟಾಗಿ ನೋ ಎಂಟ್ರಿ ಮುಗಿಯೋ ಟೈಮಿಗೆ ಹೋಗ್ತೀನಿ ಕರೆಕ್ಟಾಗಿ. ಬರೀ ಹಂಗೆ ಹೋಗೋಣ, ಮುಂದೆ ಹೋಗೋಣ. ನೆಕ್ಸ್ಟ್ ಸ್ಟಾಪಿಂಗ್ ಎಲ್ಲಿ ಕೊಡೋದು ನೋಡೋಣ. ಹಂಗೆ ಸೀದಾ ಬೆಳಗ್ಗೆನೇ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಬೆಳಗ್ಗೆನೇ ಒಂದು ಮೊಟ್ಟೆ ದೋಸೆ ತಿನ್ಕೊಂಡು ಸೀದಾ ಹಂಗೆ ಹೋಗೋಣ ಅಂತ. ಯಾಕಂದ್ರೆ 9 ಗಂಟೆಗೆ ಟೈಮ್ ಐತೆ ಅಂತ. ಹಾಯ್ ಫ್ರೆಂಡ್ಸ್, ಹಂಗೆ ಬಂದ್ಬಿಟ್ಟು ನಂದಿ ಹಿಲ್ಸ್ ಹತ್ರ. ಟೈಮ್ ನೋಡಿದ್ರೆ 10 ಗಂಟೆ. ಯಾಕಂದರೆ ಇಲ್ಲಿ ನೋ ಎಂಟ್ರಿ ಇದೆ ನೋಡಿ, ಗಾಡಿಗಳು ಹಾಕಿದ್ದಾರೆ. ಯಾಕಂದರೆ ಇಲ್ಲಿ ಬಿಡೋದೇ ಎಷ್ಟು 11 ಗಂಟೆಗೆ ಏನೋ ಬಿಡ್ತಾರೆ ನೋ ಎಂಟ್ರಿ ಇಲ್ಲಿ. ಸುಮ್ಮನೆ ಅಲ್ಲಿ ಹೋಗಿ ಸಿಗ್ನಲ್ ಹಾಕಾಗ ಬಂದು ಅದಕ್ಕೆ ಸ್ವಲ್ಪ ದೂರದಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ, ತೊರೆ ಹಂಗೆ ಬಿಡೋಣ ಅಂತ. ನೋಡೋಣ ನಾವು ಏನು ಕತೆ ಅಂತ ಮುಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಏನಂತ. ಅನ್ಲೋಡಿಗೆ ಏನು ಕತೆ ಅಂತ ಗೊತ್ತಾಗೋದು. ಬರ್ರಿ ಹೋಗೋಣ ಹಂಗೆ ಮುಂದೆ ಹೋಗಿ ನೋಡೋಣ ಏನಂತ. ಸೀದಾ ನೋ ಎಂಟ್ರಿ ಬಿಟ್ಟಿದ್ದಾರೆ ಇವಾಗ. ಸೀದಾ ಫುಲ್ ಟ್ರಾಫಿಕ್ ಜಾಮ್. ಎಲ್ಲ ಇಟ್ಟಾಡ್ತವ್ರೆ. ಬಿಟ್ಟಿದ್ದೆ ಇಲ್ಲಿಂದ ಒಂದು ದೇವನಹಳ್ಳಿ ಟೋಲ್ ಗಂಟ ಆರಿಸ್ತಾರೆ. ಆಮೇಲೆ ಮತ್ತೆ ಯಾರು ಕಣ್ಣಿಗೆ ಕಾಣಿಸಲ್ಲ. ಸುಮ್ಮನೆ ಈ 2 ಸಿಗ್ನಲ್ ಜಂಪ್ ಮಾಡೋಕ್ಕೆ ಮಾತ್ರ ಎಲ್ಲ ಇಟ್ಟಾಡ್ತಾ ಇರ್ತಾರೆ. ಇದೆಲ್ಲ ರೆಗ್ಯುಲರ್ ನೋಡಿ ಅಭ್ಯಾಸ ಆಗ್ಬಿಡಿ. ಏನಿಲ್ಲ, ದೇವನಹಳ್ಳಿ ಟೋಲ್ ಗಂಟ ಕಾಣಿಸ್ಕೊಂತಾರೆ ಎಲ್ಲರೂ, ಒಂದಷ್ಟು ಗಾಡಿಗಳು. ಟೋಲ್ ಆದಮೇಲೆ ಒಬ್ರು ಕಾಣಿಸಲ್ಲ ನಮ್ಮ ಕಣ್ಣಿಗೆ. ನಾವು ಮಾತ್ರ ಹೋಗ್ತಾ ಇರ್ತೀವಿ. ಎಲ್ಲ ಹೋಗ್ಬಿಟ್ಟಿರ್ತಾರ, ಇಲ್ಲಿ ಇದ್ದೇ ಇರ್ತಾರ, ಅದನ್ನೇ ಗೊತ್ತಾಗಲ್ಲ. ನೋಡಿ ಬರೀ ಹೋಗೋಣ. ಅವರೇ ಪೈಂಟಿಗೆ ಜಲ್ದಿ ಬಾ ಅಂತವ್ರೆ. ಹೋದ್ರೆ ಅನ್ಲೋಡ್ ಆದರೆ ಆಗ್ಬೋದು. ಬರೀ ಹೋಗೋಣ ಏನಂತ ನೋಡೋಣ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಹೈವೇ ರೋಡು ಯಾರು ದಾಟಬಾರ್ದು ಅಂತ ಹೇಳ್ಬಿಟ್ಟು ಸೀದಾ ಫುಲ್ ಕಂಬಿ ಕಟ್ತಾ ಇದ್ದಾರೆ. ಒಳ್ಳೇದೇ ಇದು ನನಗೆ ಗೊತ್ತಿರೋಂಗೆ. ಯಾಕಂದರೆ ಹೈವೇ ರೋಡ್ ಅಂತೆಲ್ಲ ದಾಟ್ತಾ ಇರ್ತಾರಲ್ಲ, ಇದೆಲ್ಲ ಎಕ್ಸ್ಪ್ರೆಸ್ ಹೈವೇ ಥರ ಓಡಾಡ್ತಾ ಇರ್ತಾರೆ ಸ್ಪೀಡಾಗಿ. ಅದಕ್ಕಂದರೆ ನೋಡಿ ಇದೆಲ್ಲ ಫುಲ್ ರೆಡಿ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಅದು ಈ ಏರ್ಪೋರ್ಟ್ ರೋಡ್ ಅಂತೂ ಯಾವಾಗ ಯಾವ ಟೈಮಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇ ಒಳ್ಳೇದೇ ಬಿಡಿ ಇದು ಮಾಡ್ತಾ ಇರೋದು. ನನಗೆ ಗೊತ್ತಿರೋಂಗೆ ಇದು 1 ತಿಂಗಳಿಂದ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದನ್ನು ನಿಮಗೂ ಶೇರ್ ಮಾಡ್ತಾ ಇದ್ದೀನಿ ನೋಡಿ, ಒಳ್ಳೇದಾಗಿದ್ದು ಏನಂತ. ಏನಿಲ್ಲ, ಹೆಬ್ಬಾಳ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ. ಪಾಪ ಏನೋ ಒಂದು ಆಂಬುಲೆನ್ಸ್ ಬರ್ತಾ ಹಾಕೊಂಡ್ಬಿಟ್ಟೈತೆ, ಹೋಗಕ್ಕಾಗ್ತಿರಂಗೆ. ಮೇಲೆ ಟ್ರಾಫಿಕ್ ಜಾಮು. ಇಲ್ಲಿ ರೋಡ್ ಮೇಲೆ ಹೋಗೋದೇ ರೋಡ್ ಇದು, ಅದಕ್ಕೆ ಟ್ರಾಫಿಕ್ ಜಾಮ್ ಇದೆ. ಬ್ರಿಡ್ಜನ್ನು ಏನು ಮಾಡೋದು ಈ ಟ್ರಾಫಿಕ್ಗೆ, ಏನು ಮಾಡೋದು ಟ್ರಾಫಿಕ್ಗೆ. ಪಾಪ ಒಂದು 5 ನಿಮಿಷ ಅಂತ ಹೊಡಿತೇವೆ ಸೇರೋನು, ಮೂವೇ ಆಗ್ತಾಯಿಲ್ಲ ಆ ಕಡೆ. ಇಲ್ಲಿ ಹತ್ತಿದ್ರೆ ಸೀದಾ ಈ ಬ್ರಿಡ್ಜಿಗೆ ಬರ್ತೀವಿ ಮೇಲೆಗೆ. ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ನಮ್ಮದೇನು ಇನ್ನೂ ಒಂದು 10-15 ನಿಮಿಷ ಪೈಂಟಿಗೆ ಹೋಗ್ಬಿಡ್ತೀನಿ. ಅದೇ ಹೋಗೋಣ ನೋಡೋಣ ಏನಂತ. ಹೆಲಿಕಾಪ್ಟರ್ ಬೇರೆ ಫಿನಿಶಿಂಗ್ ಟಚಲ್ಲಿ ಐತೆ. ನೋಡೋಣ ಇದನ್ನು ಎಷ್ಟು ದಿನ ಆಗುತ್ತೆ ಅಂತ. ಫಿನಿಶಿಂಗಲ್ಲಿ ಹೇಳ್ತೀನಿ ಏನಕ್ಕೆ ಯೂಸ್
ನೋಡಿ ಇದೇ ಗೋಡನು. ಗಾಡಿ ಬಿಟ್ಟಿದ್ದೀನಿ, ಚಿಕ್ಕ ಗಾಡಿಗೆ ಲೋಡ್ ಆಗ್ತಿದೆ ಅಂತೆ. ಅದಾಡಿದ್ಮೇಲೆ ನಮ್ಮದು ಲೋಡಿಂಗು. ಏನೋ ಸೌಂಡ್ ಬಂತು, ಏನಂತ ಗೊತ್ತಿಲ್ಲ. ಹೈ ಬ್ರೋ, ಇವರೇ ಸೆಕ್ಯೂರಿಟಿ ಗಾರ್ಡ್. ಇವ್ರ ಹತ್ರ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಬೇಕು. ಯಾಕಂದ್ರೆ ಇವ್ರ ಮನೆ ಮುಂದೆನೇ ಹಾಕಿದ್ದೀನಿ ಗಾಡಿ. ಅದಕ್ಕಂತ ಅವರು ಸ್ವಲ್ಪ ದೂರದಲ್ಲಿ ಕೋಪದಲ್ಲಿ ಕೂತ್ಕೊಂಡಿದ್ದಾರೆ. ಪಾಪ ಏನು ಮಾಡೋದು. ಇಲ್ಲ, ಗಾಡಿ ಎಲ್ಲ ಅನ್ಲೋಡ್ ಆಯಿತು. ಇನ್ನೇನು ಮನೆ ಕಡೆ ಹೋಗೋದೆ. ಯಾಕಂದರೆ ಟೈಮ್ ಬೇರೆ 5 ಗಂಟೆ ಆಯ್ತಾರೋ, ಇಲ್ಲಂತ ಲೋಡ್ ಆಗಲ್ಲ. ಬರ್ರಿ, ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಲೋಡಿಂಗ್ ಎಲ್ಲಿದೆ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಹೈದ್ರಾಬಾದ್ ಟು ಬೆಂಗಳೂರು ರೆಗ್ಯುಲರ್ ಲೋಡು ನೋಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.